ಅದರಲ್ಲಿ ರಿಪ್ಲೈಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಸುಮಾರು 36,363 ಇಂಡಿವಿಜುವಲ್ ಹೌಸ್ ಹೋಲ್ಡಲ್ ಆಗಿದೆ. ಎರಡನೇದು 31 ಕಮ್ಯುನಿಟಿ ಟಾಯ್ಲೆಟ್ಸ್ ಆಗಿದೆ ರೂರಲ್ ಏರಿಯಾದಲ್ಲಿ. ಇವೆರಡು ರೂರಲ್ ಏರಿಯಾದಲ್ಲಿ. ಅವರು ಎರಡನೇ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಎಷ್ಟು ದುಡ್ಡು ರಿಲೀಸ್ ಆಗಿದೆ ಅಂತಕ್ಕಂಥದ್ದು ನಮಗೆ ಕೇಳಿದ್ದಾರೆ. ನಾವು ಎಷ್ಟು ದುಡ್ಡು ರಿಲೀಸ್ ಆಗಿದೆ, ಸುಮಾರು 687 ಲಕ್ಷ ದುಡ್ಡು ಅಲೋಕೇಟ್ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ 181 ಲಕ್ಷ ಆಲ್ರೆಡಿ ರಿಲೀಸ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವರು 30% ಮಾತ್ರ ಡೆವಲಪ್ಮೆಂಟ್ ಆಗಿದೆ ಅಂತಕ್ಕಂಥದ್ದು ಒಂದು ಮಾತನ್ನು ಕೇಳಿದ್ದಾರೆ. ಆಮೇಲೆ ಶಾಬಾದ್ ಟೌನ್ ಬಗ್ಗೆ ಕೇಳಿದ್ದಾರೆ. ಶಾಬಾದ್ ಟೌನ್, ಇವನ್ ದೋ ಇಟ್ ಕಮ್ಸ್ ಟು ಅರ್ಬನ್ ಡೆವಲಪ್ಮೆಂಟ್, ಸ್ಟಿಲ್ ವಿ ಹ್ಯಾವ್ ಗಾಟ್ ಸಮ್ ಆನ್ಸರ್ಸ್ ಫಾರ್ ಯು. ಅಲ್ಲಿ ಇಂಡಿವಿಜುವಲ್ ಟಾಯ್ಲೆಟ್ ಸುಮಾರು 142 ಕಂಪ್ಲೀಟ್ ಆಗಿದೆ. ಕಮ್ಯುನಿಟಿ ಟಾಯ್ಲೆಟ್ ಸುಮಾರು 8 ಕಂಪ್ಲೀಟ್ ಆಗಿದೆ. ಆಮೇಲೆ ಪಬ್ಲಿಕ್ ಟಾಯ್ಲೆಟ್ ಸುಮಾರು 16 ಕಂಪ್ಲೀಟ್ ಆಗಿದೆ. ಆಸ್ಪಿರೇಷನ್ ಟಾಯ್ಲೆಟ್ ಸುಮಾರು 12 ಸೈಟ್ ಇಶ್ಯೂಸ್ ಇದೆ, ಅದಕ್ಕಾಗಿ ಅಲ್ಲಿ ಆಗಿಲ್ಲ. ಇವ್ರನ್ನಲ್ಲಿ ಸುಮಾರು 18 ಆಲ್ ಕಂಪ್ಲೀಟೆಡ್ ಅಂತ ನಾವು ಮಾಹಿತಿ ಅವರಿಗೆ ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದು ಅವರು 30% ಮಾತ್ರ ನೀವು ಆಗಿರ್ತಕ್ಕಂಥದ್ದು ಮಾತೇನಿದೆ ಸಭಾಧ್ಯಕ್ಷರೇ, ಅದು ಸ್ವಚ್ಛ ಭಾರತ್ ಮಿಷನ್ ಸುಮಾರು 2020ನೇ ಇಸ್ವಿನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಪ್ರಾಜೆಕ್ಟು. ಅಲ್ಲಿ ಶೇಕಡ ಅವ್ರು ಹೇಳಿರ್ತಕ್ಕಂಥ ನಿಜ ಇದೆ, ಕೇವಲ 30% ಮಾತ್ರ ನಾವು ಅಚೀವ್ ಮಾಡಿದ್ದೀವಿ. ಬಟ್ ಕಲಬುರಗಿ ರೂರಲು, ಕಲಬುರಗಿ ಅರ್ಬನ್ನಲ್ಲಿ, ಕಲಬುರಗಿ ರೂರಲ್ನಲ್ಲಿ 70% ಓವರಾಲ್ ನಾವು ಅಚೀವ್ ಮಾಡಿದ್ದೇವೆ ಟಾಯ್ಲೆಟ್ಸ್ನಲ್ಲಿ. ಕಲಬುರಗಿ ಅರ್ಬನ್ನಲ್ಲಿ 90% ಮಾಡಿದ್ದೀವಿ. ಈ 30% ತಾವೇನು ಕೇಳ್ತಾ ಇದ್ದೀರಿ, ಇದು 2020 ಸಾಲಿನ ಸ್ವಚ್ಛ ಭಾರತ್ ಮಿಷನ್ನಲ್ಲಿ SBU ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಸುಮಾರು 932 ಬೆನಿಫಿಷರಿಯಲ್ಲಿ 279 ಮಾತ್ರ ಬೆನಿಫಿಷರಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಲೋಕಲ್ ಏಡ್ಸಲ್ಲಿರ್ತಕ್ಕಂಥ ಇಂಡಿವಿಜುವಲ್ನವರು ಜಾಸ್ತಿ ಪ್ರಿಫರೆನ್ಸ್ ತೋರಿಸ್ತಾ ಇಲ್ಲ ಅವರಾಗಿ, ಅದರಿಂದ ಡಿಲೇ ಆಗಿದೆ ಅಂತಕ್ಕಂಥದ್ದು ಮಾತು. ಸಭಾಪತಿಗಳೇ, ನೀವು ಪರ್ಸೆಂಟೇಜ್ ಲೆಕ್ಕನೇ ನೋಡಿ. ನೀವು ಉದಾಹರಣೆಗೆ ಕಲಬುರಗಿ ಜಿಲ್ಲೆ, ರಾಯಚೂರು ಜಿಲ್ಲೆ, ಯಾದಗಿರಿ ಜಿಲ್ಲೆ ಸ್ವಲ್ಪ ವಿಶೇಷ ಗಮನ ಕೊಡಬೇಕಾಗುತ್ತೆ ಸಭಾಪತಿಗಳೇ. ಅದು ತಮಗೂ ಕೂಡ ಗೊತ್ತಿದೆ, ಆ ಪ್ರದೇಶ ಕಲ್ಯಾಣ ಕರ್ನಾಟಕ ಎಷ್ಟು ಹಿಂದುಳಿದಿದೆ ಅನ್ನುವಂಥದ್ದಕ್ಕೆ ಪ್ರಯಾರಿಟಿ ಮೇಲೆ ಗಮನ ಕೊಡಬೇಕಾಗುತ್ತೆ. ಸರ್ಕಾರ ಗಮನನೇ ಕೊಡ್ತಾ ಇಲ್ಲ. ಉದಾಹರಣೆಗೆ ನಾನು ಹೇಳ್ತೇನೆ, ವೈಯಕ್ತಿಕ ಶೌಚಾಲಯಗಳ ನಿರ್ಮಾಣಕ್ಕೆ ಅನುಮೋದನೆ ನೀಡಲಾದ ವೈಯಕ್ತಿಕ ಶೌಚಾಲಯಗಳ ಸಂಖ್ಯೆ 938. ಅದರ ನಿರ್ಮಾಣ ಆಗಿರೋದೆಷ್ಟು, ಪೂರ್ಣ ಆಗಿರೋದು 279. ಬಾಕಿ ಇರೋದೆಷ್ಟು 659 2 ವರ್ಷದಲ್ಲಿ. ಬಾಕಿ ಇದೆ 659, 938 ಪೈಕಿ. ಇದಕ್ಕೇನಂತ ಕರಿಬೇಕು ಸಭಾಪತಿಗಳೇ? ಇದು ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಮಂತ್ರಿಗಳಿಗೆ ಗಮನನೇ ಇಲ್ವೋ? ಆಯ್ತಾ? ಇದು ವೈಯಕ್ತಿಕ ಶೌಚಾಲಯ. ಆಮೇಲೆ ಸಾರ್ವಜನಿಕ ಶೌಚಾಲಯಕ್ಕೆ ಬರ್ತೇನೆ. ಅನುಮೋದನೆ ನೀಡಿರ್ತಕ್ಕಂಥದ್ದು ಆಳಂದ, ಚಿಂಚೋಳಿ, ಚಿತ್ತಾಪುರ, ಕಲಬುರ್ಗಿ, ಕಾಳಗಿ, ಕಮಲಾಪುರ, ಸೇಡಂ, ಶಾಬಾದ್, ವಾಡಿ, ಯಡ್ರಾಮಿ ಇವೆಲ್ಲ ಸೇರಿ 126ಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಪೂರ್ಣಗೊಂಡಿರ್ತಕ್ಕಂಥದ್ದು 72, ಕಾಮಗಾರಿ ಬಾಕಿ ಇರುವುದು 54. ಯಾಕೆ ವಿಶೇಷ ಗಮನ ಇಲ್ಲ? ಆಸ್ಪಿರೇಷನಲ್ ಮಹತ್ವಾಕಾಂಕ್ಷಿ ಶೌಚಾಲಯಗಳು ಅಂದ್ರೆ ವಿಶೇಷ ಗಮನ ವಹಿಸಿ, ಹೆಚ್ಚಿನ ಆಸಕ್ತಿ ವಹಿಸಿ ನಿರ್ಮಾಣ ಮಾಡಿರ್ತಕ್ಕಂಥ ಶೌಚಾಲಯಗಳು ಅನುಮೋದನೆ ಕೊಟ್ಟಿರೋದು 79. ಇದನ್ನ ಮುಗಿಸ್ಬಿಡ್ತೀನಿ, ಆಮೇಲೆ ಉತ್ತರ ಕೊಡ್ಲಿ ಸಭಾಪತಿಗಳೇ. ಅನುಮೋದನೆ ಕೊಟ್ಟಿರೋದು 79, ನಿರ್ಮಾಣ ಪೂರ್ಣಗೊಂಡಿರ್ತಕ್ಕಂಥದ್ದು 42, ಬಾಕಿ ಇರುವುದು 37. ಅಂದ್ರೆ ಯಾವಾಗ ಹಂಗಾದ್ರೆ ಕಲ್ಯಾಣ ಕರ್ನಾಟಕ ಕಲ್ಯಾಣ ಆಗೋದು? ರಿಸಲ್ಟ್ ನಲ್ಲಿ ಬಂದ್ರೆ ಕೊನೆ ಜಿಲ್ಲೆ, ಶೌಚಾಲಯಗಳ ನಿರ್ಮಾಣ, ಸ್ವಚ್ಛತೆ, ನೈರ್ಮಲ್ಯ, ಕುಡಿಯೋ ನೀರು ಇವೆಲ್ಲ ಇದರಲ್ಲೂ ಕೂಡ ಕೊನೆಗಿರ್ಬೇಕಾ? ಗುಲ್ಬರ್ಗ, ಯಾದಗಿರಿ ಯಾಕೆ ಪ್ರಯಾರಿಟಿ ಇಲ್ಲ? ಇದ್ರ ಬಗ್ಗೆ ಮಂತ್ರಿಗಳು ಉತ್ತರ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಸಭಾಧ್ಯಕ್ಷರೇ, ನಾವು ಹೇಳಿದ್ದೀವಿ ಯಾವ ಪ್ರಗತಿಯಲ್ಲಿರ್ತಕ್ಕಂಥದ್ದು ಅದೇ 932 ಇಂಡಿವಿಜುವಲ್ ಟಾಯ್ಲೆಟ್ಸ್ ಬಗ್ಗೆ ಇವರೇನು ಕೇಳ್ತಾ ಇದ್ದಾರೆ. ಇದು 30% ಅಚೀವ್ ಆಗಿರ್ತಕ್ಕಂಥದ್ದು. ಇಟ್ ಹ್ಯಾಸ್ ಸ್ಟಾರ್ಟೆಡ್ ಇನ್ 2020. ಅದಕ್ಕೆ ಇಂಡಿವಿಜುವಲ್ ಜನ ಮುಂದೆ ಬರಬೇಕು, ಇಲ್ಲದ್ರೆ ಮೋಸ್ಟ್ ಪ್ರಾಬಲಿ ಮುಂದೆ ಬರ್ತಕ್ಕಂಥ ಇದು ಲ್ಯಾಪ್ಸ್ ಆಗುತ್ತೆ, ದುಡ್ಡು ಮತ್ತು ಸರ್ಕಾರಕ್ಕೆ ವಾಪಸ್ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಅರ್ಬನ್ ಏರಿಯಾದಲ್ಲಿ, ಯಾಕಂದ್ರೆ ಇದು RDPR ಬರಲ್ಲ, ಅರ್ಬನ್ ಏರಿಯಾದಲ್ಲಿ ಇರ್ತಕ್ಕಂಥದ್ದು ಮಾಹಿತಿನೂ ನಾವು ಅವ್ರಿಗೆ ಒದಗಿಸ್ಕೊಟ್ಟಿದ್ದೀವಿ. ಯಾಕಂದ್ರೆ ಇದರಲ್ಲಿ ಅವರೇ ತಂದು ಕೊಟ್ಟಿರ್ತಕ್ಕಂಥ ಮಾಹಿತಿ ನಾನು ಹೇಳ್ತಾ ಇದ್ದೇನೆ ನಿಮಗೆ. ಈ ಶಾಬಾದ್ನಲ್ಲಿ ಇರ್ತಕ್ಕಂಥದ್ದು 152 ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಆಮೇಲೆ ಕಮ್ಯುನಿಟಿ ಟಾಯ್ಲೆಟ್ಸ್ ಸುಮಾರು 8 ಕಂಪ್ಲೀಟ್ ಆಗಿದೆ ಅಂತ ಹೇಳಿದೆ ಆಲ್ರೆಡಿ ನಿಮಗೆ. ಪಬ್ಲಿಕ್ ಟಾಯ್ಲೆಟ್ಸ್ 16 ಕಂಪ್ಲೀಟ್ ಆಗಿದೆ. ಎಷ್ಟು ಕಟ್ಟಬೇಕಾಗಿರ್ತಕ್ಕಂಥದ್ದು ಮಾಹಿತಿ ನನ್ನಲ್ಲಿ ಇರಲಿಲ್ಲ, ಅವ್ರು ಅಲ್ಲಿ ಕೇಳ್ತಾ ಇದ್ದಾರೆ. ಬಟ್ ಇಲ್ಲಿರ್ತಕ್ಕಂಥ ನನಗೆ ಮಾಹಿತಿ ಪ್ರಕಾರ ಆಸ್ಪಿರೇಷನಲ್ ಟಾಯ್ಲೆಟ್ ಸುಮಾರು 12 ಕಂಪ್ಲೀಟ್ ಮಾಡಿದ್ದೀವಿ. ಇವ್ರನ್ನೆಲ್ಲ ಸುಮಾರು 18 ಕಂಪ್ಲೀಟ್ ಮಾಡಿದ್ವಿ ಸಭಾಧ್ಯಕ್ಷ.
ವಿವೇಕಾನಂದ್ ಸಾಕು ಎಷ್ಟು ಸಲ ಕೇಳ್ತಿ ಯಾಕೆ ನಿರ್ಮಾಣ ಆಗಿಲ್ಲ ಗೊತ್ತಾ ಸಭಾಪತಿಗಳೇ? ಒಬ್ಬ ಸದಸ್ಯ ಡಿಪಾರ್ಟ್ಮೆಂಟ್ ಎರಡು ಹೇಳಿರೋದು ಸಲ ಹೇಳ್ತೀನಿ. ಕೇಳಬೇಕು. ಅಲ್ಲ, ಡಿಪಾರ್ಟ್ಮೆಂಟ್ ಹೇಳಿರೋದು ಹೇಳ್ತೀನಿ ನೋಡಿ. ಕ್ವಶನ್ ಅವರ್ಸಪ್ಪ. 2025 ಆಗಸ್ಟ್ 6ರಂದು ನಡೆದಿದ್ದ ಯಾವುದು ಕಲ್ಯಾಣ ಯಾವ ಡಿಪಾರ್ಟ್ಮೆಂಟ್ ಅಂದ್ರೆ ಕರ್ನಾಟಕ ಅಲ್ಲ, ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆ ಹೇಳಿದೆ. ನೀವು ಹೇಳಿರಲ್ಲ ಅವನ್ನೆಲ್ಲ ಅವರು ಲಕ್ಷ ತಗೊಂಡಾರ. ಹೇಳೋದನ್ನ ಎಲ್ಲ ಸರಿಪಡಿಸಲಿಕ್ಕೆ ಏನ್ ಕ್ರಮ ತಗೋಬೇಕು ತಗೋತಾರ. ಅಲ್ಲಲ್ಲ, ಆ ಡಿಪಾರ್ಟ್ಮೆಂಟ್ ಏನ್ ಹೇಳಿದೆ ಸಭಾಪತಿಗಳೇ? ಆ ಡಿಪಾರ್ಟ್ಮೆಂಟ್ ಏನ್ ಹೇಳಿದೆ ಅಂತಂದ್ರೆ, ಪ್ರದೇಶಾಭಿವೃದ್ಧಿ ಅಗತ್ಯವಿರುವ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಕಳೆದ ವರ್ಷ 100 ಕೋಟಿ ನೀಡಲಾಗಿತ್ತು. ಇದರಲ್ಲಿ ರಾಜ್ಯ ಸರ್ಕಾರ 88 ಕೋಟಿ ಮತ್ತು ಸ್ವಚ್ಛ ಭಾರತ್ ಮಿಷನ್ ನಲ್ಲಿ 2 ಕೋಟಿ ರೂಪಾಯಿ ಮೀಸಲಿಟ್ಟಿತ್ತು. ಈ ವರ್ಷ ಈ ಕೆಲಸವನ್ನು ಕಾರ್ಯಗತಗೊಳಿಸಲು ಇಲಾಖೆಯಲ್ಲಿ ಹಣ ಲಭ್ಯವಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು ಹೇಳಿದೆ. ಸಭಾಪತಿಗಳೇ, ಸರ್ಕಾರದಲ್ಲಿ ಖಜಾನೆ ತುಂಬಿ ತುಳುಕ್ತಾ ಇದೆ. ಇಂಥ ವಿಷಯಗಳಿಗೆ ಯಾವುದಕ್ಕೂ ಹಣದ ಸಮಸ್ಯೆ ಇಲ್ಲ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ 13,000 ಕೋಟಿ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ತಾರೆ. ಡಿಪಾರ್ಟ್ಮೆಂಟ್ ಹಿಂಗೆ ಹೇಳಿದೆ, ಶೌಚಾಲಯ ನಿರ್ಮಾಣ ಮಾಡಕ್ ದುಡ್ಡಿಲ್ಲ ಅಂತ. ನಾನು ಡಿಪಾರ್ಟ್ಮೆಂಟ್ ಹೇಳಿರೋದನ್ನೇ ಹೇಳ್ತಾ ಇದ್ದೇನೆ. ಈಗ 13,000 ಕೋಟಿ ಡಿಪಾರ್ಟ್ಮೆಂಟ್ ಹೇಳಿರೋದನ್ನ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಇರ್ತಕ್ಕಂಥ ವರ್ಷಕ್ಕೆ ಕೊಟ್ಟಿದ್ದಾರೆ. ಅದು ಆ ಕೆಲಸ ನಡೀತಾ ಇದೆ. ಈ ಕೆಲಸ ನಿಮ್ಮ ಡಿಪಾರ್ಟ್ಮೆಂಟ್ ಹೇಳಿರ್ತಕ್ಕಂಥದ್ದು ನಂದೇನಿಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ ಹೇಳಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಅನುಮೋದನೆ ನೀಡಿರ್ತಕ್ಕಂಥದ್ದು ಕಾರ್ಯಗತ ಅಲ್ಲ, ಇದ್ರ ಬಗ್ಗೆ ಸಚಿವರು ಸಚಿವರು ಹೇಳ್ಬಿಡಿ.